ಇಲ್ಲಿ ಹೈ ಪ್ರೋಟೀನ್ ಇರುವಂಥ ಸ್ವೀಟ್ ಕಾರ್ನು ಮತ್ತು ಇಲ್ಲಿ ಮೊಳಕೆ ಕಟ್ಟಿರೋ ಹೆಸರು ಕಾಳನ್ನ ಸೇರಿಸ್ಕೊಂಡು ಇಲ್ಲಿ ಒಂದು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಇದು ಡಯಟ್ ಕಾನ್ಸೆಪ್ಟ್ ಇರೋರಿಗೆ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ಯಾವ ಟೈಮಲ್ಲಾದರೂ ತಿನ್ಬೋದು. ಇಲ್ಲಿ ನಾನು ಇದೆರಡನ್ನೂ ನಾನು ಇಲ್ಲಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ಇಲ್ಲಿ ನಾನು ಮಿಕ್ಸಿ ಮಾಡ್ಕೊಳ್ತೀನಿ. ಸ್ವಲ್ಪ ತರಿಯಾಗಿದ್ದು ಇಲ್ಲಿ ನಾನು ಮಾಡಿಕೊಂಡ್ರೆ ಇದು ಚೆನ್ನಾಗಿರುತ್ತೆ, ಟೇಸ್ಟಾಗಿ ಬರುತ್ತೆ. ಇಲ್ಲಿ ನಾನು ಗೋಧಿ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಚಪಾತಿ ಮಾಡ್ಕೊಳ್ತೀನಿ. ಅದಕ್ಕೆ ಮುಂಚೆ ಸ್ವಲ್ಪ ನಾನಿಲ್ಲಿ ನೋಡಿ ಇಷ್ಟು ತರಿ ಆದರೆ ಸಾಕು, ತುಂಬ ನುಣ್ಣಗೆ ಮಾಡ್ಕೋಬಾರ್ದು. ಇಲ್ಲಿ ಹಾಕ್ಕೊಂಡು ನಾನು ಗೋಧಿ ಹಿಟ್ಟು ಹಾಕ್ಕೊಳ್ತೀನಿ. ನೀರು ಹಾಕ್ಕೊಳ್ಳಲ್ಲ, ರುಬ್ಬೇಕಾದ್ರೆ ಒಂಚೂರು ನೀರು ಹಾಕ್ಕೊಂಡೆ. ಅದೇ ನೀರಿಗೆ ಇಲ್ಲೊಂಚೂರು ಅರಿಶಿನ ಪುಡಿ ಹಾಕ್ಕೊಳ್ತೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇಲ್ಲಿ ನಾನು ಗೋಧಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ನೀರು ಹಾಕ್ಕೊಳ್ಳಲ್ಲ, ಅದರೊಳಗಿರೋ ನೀರಲ್ಲೇ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳೋಷ್ಟು ಹಿಟ್ಟು ಹಾಕ್ಕೊಂಡು ಕಲಸಿಟ್ಕೊಂಡು ಇಲ್ಲಿ ನಾನು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚಪಾತಿ ಡಯಟ್ ಕಾನ್ಸೆಪ್ಟ್ ಇರೋರಿಗೆ ತುಂಬಾ ಒಳ್ಳೆಯದಲ್ವ. ಹಾಗಾಗಿ ಎಲ್ಲರಿಗೂ ಒಳ್ಳೆಯದೇ ಈ ರೀತಿ ಚಪಾತಿ ಮಾಡಿದ್ರೆ. ಈ ಸ್ವೀಟ್ ಕಾರ್ನು ಮತ್ತು ಮೊಳಕೆ ಕಟ್ಟಿರೋ ಕಾಳನ್ನ ಈ ರೀತಿ ನಾವು ಇಲ್ಲಿ ಚಪಾತಿ ಮಾಡ್ಕೊಳ್ಬೋದು. ಹಿಟ್ಟು ಯಾವ್ದು ಬೇಕಾದ್ರೆ ಹಾಕ್ಕೊಳ್ಬೋದು, ಜವಾರ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಯಾವುದಲ್ಲಾದರೂ ಮಾಡಿಕೊಂಡು ರೊಟ್ಟಿ ಥರನೂ ಮಾಡ್ಕೋಬೋದು. ಇಲ್ಲಿ ನಾನು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಜಾಸ್ತಿ ಹಿಟ್ಟು ಹಿಡಿಸುತ್ತೆ. ನೀರು ಹಾಕ್ಕೊಳ್ದಲೇ ಇದ್ರೂ ಹಿಟ್ಟು ಜಾಸ್ತಿ ಹಿಡಿಸುತ್ತೆ. ನೀರು ಹಾಕ್ಕೊಳ್ಬಾರ್ದು, ಹಾಗೆ ಸ್ವಲ್ಪ ಗಟ್ಟಿಯಾಗಿ ರುಬ್ಬಿದ್ರೆ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಮಧ್ಯೆ ಸ್ವಲ್ಪ ಆಯಿಲ್ ಹಾಕಿ ಅಪ್ಲೈ ಮಾಡಿ ಫೋಲ್ಡ್ ಮಾಡಿದ್ರೆ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ, ಲೇಯರ್ ಆಗಿ ಬರುತ್ತೆ. ಸಾಫ್ಟಾಗಿ ಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಬೋದು. ಮತ್ತು ಚಪಾತಿಗೆ ನಾವು ಹಿಟ್ಟಿಗೆ ಏನೇ ಒಂದು ಮಿಕ್ಸ್ ಮಾಡಿದ್ರೂ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ. ಇಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಮೇಲೊಂದು ಸ್ವಲ್ಪ ಎಳ್ಳು ಅಥವಾ ಕೊತ್ತಂಬರಿ ಸೊಪ್ಪು ಹಾಕಿ ಇಲ್ಲಿ ಮೇಲ್ಗಡೆ ಹಾಕಿ ನಾನು ಇಲ್ಲಿ ಚಪಾತಿ ಮಾಡ್ಕೊಂಡು ತೊಗೊಳ್ತೀನಿ. ಇದಕ್ಕೆ ನಾನಿಲ್ಲಿ ಸೈಡ್ ಡಿಶ್ಗೆ ನಾನಿಲ್ಲಿ ಮಶ್ರೂಮ್ ಗ್ರೇವಿ ಮಾಡ್ಕೊಂಡಿದ್ದೀನಿ. ಮತ್ತೊಂದು ಕಡಲೆಕಾಳನ್ನ ಇಲ್ಲಿ ನೆನೆ ಹಾಕಿ ಇಲ್ಲಿ ನಾನು ಕಡಲೆಕಾಳು ಪಲ್ಯ ಮಾಡ್ಕೊಂಡಿದ್ದೀನಿ. ಇದು ಸೈಡಿಗೆ ಇಷ್ಟೇ ಇವತ್ತಿಂದು. ಇಲ್ಲಿ ನೋಡಿ ಮೇಲ್ಗಡೆ ಸ್ವಲ್ಪ ಎಳ್ಳು ಹಾಕಿ ಒಂದ್ಸಲ ಲಟ್ಟಿದ್ರೆ ಸಾಕು, ಅದು ಅಂಟ್ಕೊಂಡ್ಬಿಡುತ್ತೆ. ಇಲ್ಲಿ ನಾನು ಫ್ರೈ ಮಾಡ್ಕೊಳ್ತೀನಿ. ತುಂಬಾ ಟೇಸ್ಟಾಗಿ ಬರುತ್ತೆ. ಈ ರೀತಿ ಚಪಾತಿ ಮಾಡಿಕೊಂಡ್ರೆ ಮಕ್ಕಳಂತೂ ಇಷ್ಟಪಟ್ಟು ತಿನ್ಬೋದು, ಅಷ್ಟು ಚೆನ್ನಾಗಿದೆ ಇದು. ಇಲ್ಲಿ ನಾವು ರಾತ್ರಿಗೂ ಮಾಡ್ಕೊಳ್ಬೋದು, ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಈ ಚಪಾತಿನ ಮಾಡ್ಕೊಳ್ಬೋದು. ಇಲ್ಲಿ ಕಾಳು ಸುಂಡಲನ್ನ ಮಾಡಿಟ್ಕೊಂಡಿದ್ದೀನಿ. ಮಶ್ರೂಮ್ ಗ್ರೇವಿ ಮತ್ತೊಂದು 4 ಸೌತೆಕಾಯಿ. ಡಯಟ್ ಮಾಡೋರಿಗೆ ಈ ಫುಡ್ಡು ತುಂಬಾ ಹೆಲ್ತಿಯಾಗಿರೋ ಫುಡ್ಡು, ಹೆಚ್ಚಿನ ಪ್ರೋಟೀನ್ ಇರೋಂಥ ಫುಡ್ಡುಗಳಿದು. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.